80 ವರ್ಷ ಇತಿಹಾಸ ಇರುವ ಒಂದು ಪುಟ್ಟಾಣಿ ಇಡ್ಲಿ ಹೋಟೆಲ್ ನಾನ್ ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಸಮಯ ಬದಲಾಗಿರಬಹುದು, ಆದ್ರೆ ಇಲ್ಲಿನ ಇಡ್ಲಿಯ ರುಚಿ ಹಾಗೆ ಇದೆ ಅಂತ ಜನ ಹೇಳ್ತಾರೆ. ಒಂದ್ ಬಾರಿಗೆ 250 ಇಡ್ಲಿ ದಿನಕ್ಕೆ ಸುಮಾರು 1000 ಇಡ್ಲಿ ಮಾರ್ತಾರೆ. 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 9ವರೆಗೆಲ್ಲ ಇಡ್ಲಿ ಹಿಟ್ಟೆ ಮುಗ್ದೋಗುತ್ತಂತೆ. ತುಂಬಾನೇ ಸಾಫ್ಟ್ ಅಂಡ್ ಫ್ಲಫಿ ಇಡ್ಲಿ ಇದು. ದೊಪ್ಪ ಇಡ್ಲಿ ಆಗಿದ್ರಿಂದ ಒಂದೇ ಇಡ್ಲಿ ಹೊಟ್ಟೆ ತುಂಬೋಗುತ್ತೆ. ಸ್ಪೈಸಿ ಚಟ್ನಿ ಜೊತೆಗೆ ಸಖತ್ತಾಗಿತ್ತು ಟೇಸ್ಟ್. ಬಿಸಿ ಬಿಸಿ ಬೋಂಡ ಹಾಕ್ತಿದ್ರು, ಸಖತ್ ಕ್ರಿಸ್ಪಿ ಅಂಡ್ ಟೇಸ್ಟಿ ಆಗಿತ್ತು. ನನ್ ಕಣ್ ಮುಂದೆ ಎಳ್ಳಿಕಾಯಿನ ಕುಯ್ಕೊಂಡು ಚಿತ್ರಾನ್ನದ ಮಸ್ತ್ ಗೊಜ್ಜು ಮಾಡಿದ್ರು. ಬಿಸಿ ಬಿಸಿ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡ್ ಕೊಟ್ರು. ತಿಂದಾಗ ಅಬ್ಬಬ್ಬಾ ಸ್ವರ್ಗದಲ್ಲಿ ಇದೀನಂತ ಅನ್ಸ್ತು. 80 ವರ್ಷ ಹಳೆ ಇಡ್ಲಿ ಹೋಟೆಲ್ ಆಗಿದ್ರು ಈ ಹೊಸ ಜಾಗಕ್ಕೆ ಬಂದು ಸುಮಾರು 35 ವರ್ಷ ಆಯ್ತಂತೆ. ನಾನಿವತ್ ಮಾತಾಡ್ತಿರೋ ಹೋಟೆಲ್ ತುಮಕೂರಿಂದ ಜಸ್ಟ್ 20 ನಿಮಿಷ ಡ್ರೈವ್ ದೂರದಲ್ಲಿ ಇರೋದು. ಅಮ್ಮ ಮಗ ಸೇರ್ಕೊಂಡು ಈ ಹೋಟೆಲ್ ನ ನಡ್ಸ್ಕೊಂಡ್ ಬಂದಿದ್ದಾರೆ. ನಮ್ ತುಮಕೂರಿನ ಬೆಳ್ಳಾವಿಯ ಶಿವಣ್ಣ ಹೋಟೆಲ್ ಇದು. ಕ್ಯಾಪ್ಷನ್ ಅಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಹಾಗೂ ಡೀಟೇಲ್ಸ್ ನ ಹಾಕಿರ್ತೀನಿ. ಎಕ್ಸಾಕ್ಟ್ ಲೊಕೇಶನ್ ಬೇಕಂದ್ರೆ ಫಾಲೋ ಮಾಡ್ಕೊಂಡು ಇಡ್ಲಿ ಅಂತ ಕಮೆಂಟ್ ಹಾಕಿ ನಾನ್ ನಿಮಗೆ ಮೆಸೇಜ್ ಮಾಡ್ತೀನಿ. ವಿಸಿಟ್ ಮಾಡಿ ಅಂಡ್ ಲೆಟ್ ಮಿ ನೋ ಯುವರ್ ಎಕ್ಸ್ಪೀರಿಯನ್ಸ್.